ಭಾಳಷ್ಟು ಜನ ನಾನಾ ರೀತಿಯಾದಂಥ ಒಂದು ಸಮಸ್ಯೆಗೆ ಸಿಕ್ಕಾಕೊಂಡು ಒದ್ದಾಡ್ತಾ ಇರ್ತಾರೆ. ಯಾವ್ಯಾವ ಸಮಸ್ಯೆ ಅಂತಂದ್ರೆ ಆರೋಗ್ಯ ಸಮಸ್ಯೆಗೆ ಸಿಕ್ಕಾಕೊಂಡು ಒದ್ದಾಡ್ತಾ ಇರ್ತಾರೆ. ಮತ್ತು ಕುಟುಂಬಸ್ಥರಲ್ಲಿ ಕುಟುಂಬದಲ್ಲಿ ಜಗಳಗಳು, ತಂದೆಗೆ ಮತ್ತು ಮಕ್ಕಳಿಗೆ, ತಂದೆಗೆ ಮತ್ತು ಮಗನಿಗೆ, ಅಥವಾ ತಂದೆ ತಾಯಿಗಳ ಮತ್ತು ಮಕ್ಕಳುಗಳಿಗೆ ಆಸ್ತಿ ವಿಚಾರಕ್ಕೋ ಅಥವಾ ಇನ್ನೇನೋ ಒಂದು ಸಣ್ಣ ಪುಟ್ಟದಕ್ಕೋ ಒಂದು ಕೆಲಸ ಹೇಳ್ತಾ ಅದು ಮಾಡಲ್ಲ, ಅಥವಾ ಮಕ್ಕಳು ಹೇಳಿದ ಮಾತು ಕೆಲಸಕ್ಕೆ ಹೋಗಂದ್ರೆ ಹೋಗಲ್ಲ, ಹೇಳಿದ ಮಾತೇ ಕೇಳಲ್ಲ, ಇವರೊಂದು ಹೇಳಿದ್ರೆ ಅದು ಹೇಳ್ತಾರೆ. ಈ ಥರ ಕುಟುಂಬದಲ್ಲಿ ನಾನಾ ರೀತಿಯಂಥ ಜಗಳಗಳು, ಮತ್ತು ಅಕ್ಕ ತಂಗಿ, ಅಣ್ಣ ತಮ್ಮ ಇವರುಗಳಲ್ಲೇ ಜಗಳಗಳಾಗ್ತಾಯಿತ್ತು ಅಂದರೆ ಕುಟುಂಬದಲ್ಲಿ ಸಮಸ್ಯೆ ಇತ್ತು ಅಂದರೆ, ಮತ್ತು ಕೋರ್ಟ್ ಕಚೇರಿಗಳಲ್ಲಿ ಸಮಸ್ಯೆ ಇತ್ತು ಅಂತಂದರೆ ಲ್ಯಾಂಡ್ ಲಿಟಿಗೇಷನ್ ಆಗಿರ್ಬೋದು, ಅಥವಾ ಬರಬೇಕಾಗಿರುವಂಥ ಒಂದು ಆಸ್ತಿ ಸಿಕ್ಕಾಕೊಬಿಟ್ಟಿರುತ್ತೆ, ಅಥವಾ ನಿಮ್ಮ ಒಂದು ಜಮೀನು ಮೇಲೆ ಬೇರೆಯವ್ರು ಅಕ್ವೈಡ್ ಮಾಡ್ಕೊಳ್ಳೋವಂಥದ್ದು, ಈ ಥರ ಒಂದು ಸಮಸ್ಯೆ ಸಿಕ್ಕಾಕೋತಾ ಇತ್ತು ಅಂತಂದರೆ ಯಾವ ಒಂದು ದೇವರನ್ನ ಪೂಜೆ ಮಾಡಬೇಕು ಅನ್ನೋದನ್ನು. ಯಾಕಂದರೆ ಯಾವ ದೇವರು ಯಾವ ಒಂದು ವಿಚಾರಕ್ಕೆ ನೀವು ಏನನ್ನು ಕೇಳಿಕೊಂಡು ಬೇಗ ಶೀಘ್ರ ದೇವರು ಅಂತಾರೆ, ಎಲ್ಲ ದೇವರು ಕೂಡ ಒಂದೇ. ಆದರೆ ನೀವು ಯಾವ ಒಂದು ದೇವರನ್ನ ಪೂಜೆ ಮಾಡಿದ್ರೆ ಶೀಘ್ರ ಫಲ ಸಿಗುತ್ತೆ? ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಮಹಾದೇವಿ ವಿಷ್ಣುಪತಿ ಮಹಿ ತನ್ನ ಐಶ್ವರ್ಯಲಕ್ಷ್ಮಿ ಎಲ್ಲ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡೋದಂದರೆ ಕುಂಡಲಿನಿ ಮುದ್ರೆ ನೋಡಿ, ಮನಃಶುದ್ಧಿ ಆಗಬೇಕು. ಮನಸ್ಸಿನಲ್ಲಿ ನಾನಾ ರೀತಿಯಾದಂಥ ಗೊಂದಲಗಳಿತ್ತು ಅಂತಂದರೆ, ಮತ್ತು ಮನಸ್ಸಿನಲ್ಲಿ ನಾನಾ ರೀತಿಯಾದಂತಹ ಒಂದು ಚಡಪಡಿಕೆ ಇತ್ತು ಅಂತಾರೆ, ಏನೋ ಒಂಥರ ಭಯ ಇತ್ತು ಅಂತಂದರೆ, ಏನೋ ಒಂದು ಅದೇನೋ ಸಮಸ್ಯೆ ಇರಲ್ಲ, ಆದರೂ ಕೂಡ ಏನೋ ಒಂದು ಆಗ್ಬಿಡುತ್ತೇನೋ, ಹಿಂಗಾಗ್ಬಿಟ್ರೆ ಹಿಂಗೆ ಅಂತ ಒಂದು ಭಯ ಇತ್ತು ಅಂತಂದರೆ ನೀವು ಈ ಒಂದು ಮುದ್ರೆಯನ್ನು ಮಾಡಿ. ಯಾವುದೋ ಮುದ್ರೆ ಅಂದರೆ ಕುಂಡಲಿನಿ ಮುದ್ರೆ ನೋಡಿ. ತೋರುಬೆಣ್ಣೆನ ಇಟ್ಕೊಂಡು ಸಿಂಪಲ್, ವೆರಿ ಸಿಂಪಲ್. ಬಲಗೈಯಿಂದ ತೋರುಬೆಣ್ಣೆ ಇಟ್ಕೊಂಡು ಎಡಗೈಯಲ್ಲಿ ಮಡಿಸಿ ಸಾಕು. ಓಕೆನಾ? ಮನಸ್ಸು ಶುದ್ಧಿ ಆಗುತ್ತೆ. ಭಯ, ಆತಂಕ, ಬೇಜಾರು, ದುಃಖ, ಏನೋ ಒಂಥರ ಚಡಪಡಿಕೆ, ಹಿಂಸೆ, ಮನಸ್ಸಿನ ಭಾರ ಕಡಿಮೆ ಆಗ್ತಾ ಬರುತ್ತೆ. 25 ನಿಮಿಷಗಳ ಕಾಲ ಮಾಡಿ ಮನಸ್ಸು ಸಂಪೂರ್ಣವಾಗಿ ಶುದ್ಧೀಕರಣ ಆಗುತ್ತೆ. ಜಸ್ಟ್ 20 ಡೇಸ್ ಮಾಡಿ. 20 ದಿನ 25 ನಿಮಿಷಗಳ ಕಾಲ ಮಾಡಿ. ಮನಸ್ಸು ನೋಡಿ ಎಷ್ಟು ಹೂವು ಥರ ಹಗುರ ಆಗುತ್ತೆ. ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ ಅಂತೇಳಿ ಇದು ಮುದ್ರೆಯ ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ, ಸಿಕ್ಕಾಬಟ್ಟೆ ಸಾಲ ಆಗಿತ್ತು ಅಂತಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾನೇ ಇಲ್ಲ. ಇನ್ನು ಕೆಲವರು ಗುರುಗಳೇ ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜ್, ಗುರುಗಳೇ ಸಾಲದವರು ದುಡ್ಡು ಕೊಡು, ಇಲ್ಲಾಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ, ನಾನು ಕೇಸ್ ಹಾಕ್ತೀನಿ ಅಂತ ಎಲ್ಲ ಎದುರಿಸ್ತಾ ಇದ್ದಾರೆ. ಭಯ ಆಗ್ತಾಯಿದೆ ಗುರುಗಳೇ, ಏನು ಮಾಡೋದು? ಎಷ್ಟೊಂದು ಜನಕ್ಕೆ ದುಡ್ಡು ಕೊಟ್ಕೊಂಡು ನಮ್ಗೆ ಬೇಕಾಗಿದ್ದವ್ರಿಗೆ ದುಡ್ಡು ಕೊಟ್ಬಿಟ್ಟಿದ್ದೀನಿ ಗುರುಗಳೇ, ವಾಪಸ್ ಕೇಳ್ತೀನಿ, ಕೊಡ್ತಾ ಇಲ್ಲ, ಫೋನ್ ಕಟ್ ಮಾಡ್ತಾರೆ, ಮಾತಾಡ್ಸೋದೇ ಬಿಟ್ಬಿಟ್ಟಿದ್ದಾರೆ ಅಂತೇಳಿ. ಇಂಥವ್ರಿಗೆಲ್ಲ ಈ ದುಡ್ಡು ಯಾವುದೇ ರೀತಿಯ ದುಡ್ಡು ವಾಪಸ್ ಬರಬೇಕು ಅಂತಂದರೆ ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪೂಜೆ ಮಾಡಿ, ಅದು ಎಂಥದ್ದೇ ರೀತಿಯಾದಂಥ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲ್ಲ. ಎಸ್ಪೆಷಲಿ ಈ ಒಂದು ಯಂತ್ರ ಅಂದರೆ ಅದ್ಭುತವಾದಂಥ ಯಂತ್ರ. ಇದನ್ನು ಸಾಲ ಸೋಲ ಇರುವಂಥವ್ರು ಮಾತ್ರ ತೊಗೋಬೇಕು ಅಂತ ಅಲ್ಲ. ಗುರುಗಳೇ ನನಗೆ ಸಾಲ ಸೋಲಗಳು ಏನಿಲ್ಲ, ಆದರೂ ನಾನು ಸೈಟ್ ತೊಗೊಂಡಿಲ್ಲ, ಮನೆ ಕಟ್ಟಿಲ್ಲ, ಮತ್ತು ಇಂಪ್ರೂವ್ಮೆಂಟ್ ಆಗಿಲ್ಲ ಗುರುಗಳೇ. ಫೋನ್ ಇನ್ನೊಂದು ಬಳಸ್ತೀನಿ ಅಂತಂದರೆ, ನಮ್ಮ ಮಕ್ಕಳಿಗೆ ಒಳ್ಳೆ ಕಡೆ ಎಜುಕೇಷನ್ ಕೊಡೋಕ್ಕಾಗಿ ಲಕ್ಷಾಂತರ ರೂಪಾಯಿ ಆಗುತ್ತೆ, ಏನು ಮಾಡೋದು ಅನ್ನೋದು ಗೊತ್ತಾಗ್ತಾಯಿಲ್ಲ. ಇನ್ನೂ ಕೆಲವರು ಹೇಳ್ತಾರೆ, ಗುರುಗಳೇ ನನ್ನದು ಮಕ್ಳಿಗೆ ಒಳ್ಳೆ ಕಡೆ ಮದುವೆ ಮಾಡೋಕ್ಕಾಗಲ್ಲ ಗುರುಗಳೇ, ಸುಮ್ಮನೆ ಮನೇಲಿ ಕೂತಿದ್ದಾರೆ, ದುಡ್ಡಿಲ್ಲ ಅಂತ ಅಂದ್ಬಿಟ್ಟು ನನಗೆ ಗಂಡೆ ನೋಡೋಕೆ ಹೋಗಿಲ್ಲ ಅಂತ. ಎಷ್ಟು ಕಷ್ಟ ಗೊತ್ತಲ್ಲ. ಇದಕ್ಕೂ ತಲೆ ಕೆಡಿಸ್ಕೊಬೇಡಿ. ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದರೆ, ಮತ್ತು ಭಾಳ ಜನ ಕಾರ್ಗಿರ್ ತೊಗೊಂಡು ಓಡಾಡಬೇಕು, ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ತೊಗೊಂಡು ಓಡ್ತಾರೆ, ಒಡವೆಗಳು ಮಾಡಿಸ್ಕೋಬೇಕು ಅಂತ ಆಗ್ತಾಯಿಲ್ಲ ಗುರುಗಳೇ. ಅದಕ್ಕೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರನೇ ಅಲ್ಲ, ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇರಬೇಕು. ಮತ್ತು ಯಾಕಂದರೆ ಹಣಕಾಸು ಏನಿಲ್ಲದಿದ್ರೂ ಕಡೆಗೂ ನಡೆಯುತ್ತೆ, ಆದರೆ ದುಡ್ಡಿಲ್ಲ ಅಂತಂದರೆ ಕೂಡ ಜೀವನ ನಡೆಯೋದೇ ಇಲ್ಲ. ಅದಕ್ಕೋಸ್ಕರ ಆ ದುಡ್ಡು ಏನಂತಂದರೆ ದೃಷ್ಟಿ ದೋಷದಿಂದನೋ
ಬೇರೆ ಯಾವುದೋ ರೀತಿಯಂಥ ಸಮಸ್ಯೆಯಿಂದನೋ ಕರ್ಮಗಳಿಂದನೋ ಈ ಒಂದು ನಮಗೆ ಹಣಕಾಸಿನ ಅಭಾವ ಸಡನ್ನಾಗಿ ಚೆನ್ನಾಗಿ ನಡೀತದೆ, ಇದ್ದಕ್ಕಿದ್ದಂಗೆ ಲಾಸ್ ಆಗಿಬಿಡ್ತದೆ, ಇದ್ದಕ್ಕಿದ್ದಂಗೆ ವ್ಯಾಪಾರ ನಿಂತೋಗ್ಬಿಡುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿ ಅಷ್ಟಲಕ್ಷ್ಮಿ ಅಂತವನ್ನ ಮನೇಲಿ ಇಟ್ಟು ಪ್ರತಿಷ್ಠಾಪನೆ ಮಾಡಿ, ಗೊತ್ತಲ್ಲ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ, ತುಂಬ ಚೆನ್ನಾಗ್ತಾ ಬರುತ್ತೆ, ಗೊತ್ತಲ್ಲ. ನಾವು ಮಾಡ್ಕೊಳ್ಳಿ. ಎಂಥದ್ದೇ ಹಣಕಾಸಿನ ಸಮಸ್ಯೆನ ಮನೇಲಿ ಇಟ್ಟು ಪೂಜೆ ಮಾಡಿ ನಿವಾರಣೆ ಆಗ್ಬಿಡುತ್ತೆ, ಗೊತ್ತಲ್ಲ. ಏಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನೂ ಇಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವರ ಮನೆಯಲ್ಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಸುಮ್ಮನೆ ಇಟ್ಬಿಡಿ, ಅದು ಪಾಡೋದು ಕೆಲಸ ಮಾಡ್ತಾ ಇರುತ್ತೆ. ನಿಮಗೆ ಅದೆಂಥದ್ದೇ ಹಣಕಾಸಿನ ಅಭಾವ ಬಂತಂದರೆ ಯಾವುದೋ ರೀತಿಯ ದುಡ್ಡು ಬಂದು ಪ್ರಾಬ್ಲಮ್ಸ್ ಆಗುತ್ತೆ. ಭಾಳಷ್ಟು ಜನ ಇಲ್ಲಿ ಗುರುಗಳೇ ತೊಗೊಂಡೋಗಿ 3-4 ತಿಂಗಳಾಯ್ತು ಗುರು, ಅರ್ಧ ಸಾಲ ತೀರಿಸ್ಬಿಟ್ಟಿದ್ದೀವಿ ಅಂತಾರೆ. ತುಂಬ ಖುಷಿಯಾಗುತ್ತೆ. ಇನ್ನು ಕೊರಿಯರಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನಾನೇ ಭೇಟಿಯಾಗಿ ತೊಗೊಂಡು ಹೋಗಬೇಕು. ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ, ನಿಮ್ಮ ಮನೆಯವ್ರನ್ನ ಯಾರು ಕಳಿಸಿ, ಅವ್ರ ಕೈಲಿ ಕೊಟ್ಟು ಕಳಿಸಿ, ಅವ್ರು ನೇರವಾಗಿ ನಿಮ್ಮ ಮನೆಗೆ ತಂದು ಕೊಡ್ತಾರೆ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಎಂಥದ್ದೇ ನೀವೇನೇ ತಲೆ ಕೆಡಿಸ್ಕೊಬೇಡಿ. ನಿಮ್ಗೆ ತುಂಬ ಹಣಕಾಸಿನ ಸಮಸ್ಯೆ ಇದೆ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಇದೆ, ಅದು ನಿಮ್ಮನ್ನು ಕಾಯಿದೆ ಅಲ್ಲ. ತುಂಬ ಬೆನಿಫಿಟ್ ಆಗುತ್ತೆ. ಇಟ್ಟವ್ರಿಗೆ ಅದರದ್ದೊಂದು ಒಂದು ಪ್ರಭಾವ ಏನು ಅಂತ ಗೊತ್ತಾಗುತ್ತೆ. ತುಂಬ ಜನ ಹಿಂದೆ ಕೂಡ ತುಂಬ ಜನ ತೆಗೆದುಕೊಂಡು ಒಳ್ಳೆಯದಾಗಿದೆ, ಈಗಲೂ ಕೂಡ ಆಗ್ತದೆ, ಮುಂದಕ್ಕೂ ಕೂಡ ಆಗ್ತಾ ಬರುತ್ತೆ ಇಲ್ಲ. ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ, ಯಾಕಂದರೆ ಆ ಥರ ಗಿಡಮೂಲಿಕೆಗಳು, ವನಸ್ಪತಿಗಳು, ಭೂತಾಳೆಗಳು ಎಲ್ಲ ಕುಟ್ಟಿ ಪುಡಿ ಮಾಡಿ ಅರ್ದು ಒಣಗಿಸಿ ಭಸ್ಮ ಮಾಡಿ ಆ ಯಂತ್ರವನ್ನು ನಿಮ್ಗೆ ಕೊಟ್ಟಿರ್ತೀವಿ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗೇ ಆಗುತ್ತೆ, ಆಗಲೇಬೇಕು ಇಲ್ಲ. ಇದು ತುಂಬ ಅಂದರೆ ತುಂಬ ಉಪಯುಕ್ತವಾದಂಥ ಒಂದು ವಿಚಾರ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೇಲಿಟ್ಕೊಳ್ಳಿ. ನಿಮ್ಮ ಹಣಕಾಸಿನ ಸಮಸ್ಯೆಯಿಂದ ನೀವು ಎಲ್ಲ ರೀತಿಯ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಇದು ತುಂಬ ಅಂದರೆ ತುಂಬ ಹೋಗ್ತದೆ. ಯಾಕಂದರೆ ಪ್ರತಿಯೊಬ್ಬರು ಮನೆಯಲ್ಲೂ ಬೇಕೇ ಬೇಕು. ಯಾಕಂದರೆ ಹಣಕಾಸು ಯಾರಿಗೆ 80% ನಮ್ಮ ಜೀವನನ ಕಾಪಾಡುವಂಥದ್ದು ದುಡ್ಡು. ಹಾಗಾಗಿ ಹಣಕಾಸು ತುಂಬ ಅಂದರೆ ಇಂಪಾರ್ಟೆಂಟು. ಆ ಹಣಕಾಸನ್ನು ನಮ್ಮ ದೈವಶಕ್ತಿಯಿಂದ ಆ ಒಂದು ಹಣಕಾಸಿನ ಒಂದು ಮರಿವು ಜಾಸ್ತಿ ಆಗುತ್ತೆ. ಆ ಒಂದು ಶಕ್ತಿನ ಹೆಚ್ಚಿಸಿ ಮಾಡುತ್ತೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ಅಂತ ಹೇಳ್ಬೋದು. ಇದು ಯಂತ್ರದ ಒಂದು ವಿಚಾರ ಅಂತ ಹೇಳ್ಬೋದು. ಇನ್ನು ಭಾಳಷ್ಟು ಜನ ನಾನಾ ರೀತಿಯಾದಂಥ ಒಂದು ಸಮಸ್ಯೆಗೆ ಸಿಕ್ಕಾಕೊಂಡು ಒದ್ದಾಡ್ತಾ ಇರ್ತಾರೆ. ಯಾವ್ಯಾವ ಸಮಸ್ಯೆ ಅಂತಂದರೆ ಆರೋಗ್ಯ ಸಮಸ್ಯೆಗೆ ಸಿಕ್ಕಾಕೊಂಡು ಒದ್ದಾಡ್ತಾ ಇರ್ತಾರೆ. ಮತ್ತು ಕುಟುಂಬಸ್ಥರಲ್ಲಿ, ಕುಟುಂಬದಲ್ಲಿ ಜಗಳಗಳು, ತಂದೆಗೆ ಮತ್ತು ಮಕ್ಕಳಿಗೆ, ತಂದೆಗೆ ಮತ್ತು ಮಗನಿಗೆ, ಅಥವಾ ತಂದೆ ತಾಯಿಗಳಿಗೆ ಮತ್ತು ಮಕ್ಕಳುಗಳಿಗೆ, ಆಸ್ತಿ ವಿಚಾರಕ್ಕೋ ಅಥವಾ ಇನ್ನೇನೋ ಒಂದು ಸಣ್ಣ ಪುಟ್ಟದಕ್ಕೋ, ಒಂದು ಕೆಲಸ ಹೇಳ್ತಾ ಅದು ಮಾಡಲ್ಲ, ಅಥವಾ ಮಕ್ಕಳು ಹೇಳಿದ ಮಾತು ಕೆಲಸಕ್ಕೆ ಹೋಗಂದ್ರೆ ಹೋಗಲ್ಲ, ಹೇಳಿದ ಮಾತೇ ಕೇಳಲ್ಲ, ಇವರೊಂದು ಹೇಳಿದ್ರೆ ಅದು ಹೇಳ್ತಾರೆ. ಈ ಥರ ಕುಟುಂಬದಲ್ಲಿ ನಾನಾ ರೀತಿಯಂಥ ಜಗಳಗಳು, ಮತ್ತು ಅಕ್ಕ ತಂಗಿ, ಅಣ್ಣ ತಮ್ಮ, ಇವರುಗಳಲ್ಲೇ ಜಗಳಗಳಾಗ್ತಾಯಿತ್ತು ಅಂದರೆ, ಕುಟುಂಬದಲ್ಲಿ ಸಮಸ್ಯೆ ಇತ್ತು ಅಂದರೆ, ಮತ್ತು ಕೋರ್ಟ್ ಕಚೇರಿಗಳಲ್ಲಿ ಸಮಸ್ಯೆ ಇತ್ತು ಅಂತಂದರೆ, ಲ್ಯಾಂಡ್ ಲಿಟಿಗೇಷನ್ ಆಗಿರ್ಬೋದು, ಅಥವಾ ಬರಬೇಕಾಗಿರುವಂಥ ಒಂದು ಆಸ್ತಿ ಸಿಕ್ಕಾಕೊಬಿಟ್ಟಿರುತ್ತೆ, ಅಥವಾ ನಿಮ್ಮ ಒಂದು ಜಮೀನು ಮೇಲೆ ಬೇರೆಯವ್ರು ಅಕ್ವೈಡ್ ಮಾಡ್ಕೊಳ್ಳೋವಂಥದ್ದು, ಈ ಥರ ಒಂದು ಸಮಸ್ಯೆ ಸಿಕ್ಕಾಕೋತಾ ಇತ್ತು ಅಂತಂದರೆ ಯಾವ ಒಂದು ದೇವರನ್ನ ಪೂಜೆ ಮಾಡಬೇಕು ಅನ್ನೋದನ್ನು, ಯಾಕಂದರೆ ಯಾವ ದೇವರು ಯಾವ ಒಂದು ವಿಚಾರಕ್ಕೆ ನೀವು ಏನನ್ನು ಕೇಳಿಕೊಂಡು ಬೇಗ ಶೀಘ್ರ ದೇವರು ಅಂತಾರೆ. ಎಲ್ಲ ದೇವರು ಕೂಡ ಒಂದೇ. ಆದರೆ ನೀವು ಯಾವ ಒಂದು ದೇವರನ್ನ ಪೂಜೆ ಮಾಡಿದ್ರೆ ಶೀಘ್ರ ಫಲ ಸಿಗುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ, ಮೇಯ್ನಾಗಿ ಈ ಒಂದು ಸಮಸ್ಯೆಗೆ ಈ ಒಂದು ದೇವರನ್ನ ಪೂಜೆಯನ್ನು ಮಾಡಿದ್ರೆ ಮತ್ತು ಹರಕೆ ಮಾಡ್ಕೋತು ಅಂತಂದರೆ, ಅಥವಾ ಪೂಜೆ ಪುನಸ್ಕಾರಗಳನ್ನು ಮಾಡ್ತಂದರೆ, ವ್ರತಗಳನ್ನು ಮಾಡ್ತಂದರೆ, ತಂತ್ರಗಳನ್ನು ಮಾಡ್ತು ಅಂತಂದರೆ, ಈ ಒಂದು ದೇವರ ಮೇಲೆ ನಿಮಗೆ ಆ ಒಂದು ಸಮಸ್ಯೆಗಳು ನಿವಾರಣೆ ಆಗ್ತಾ ಬರ್ತದೆ. ಆರೋಗ್ಯದ ಸಮಸ್ಯೆಗೆ ಶಿವನನ್ನು, ಸಾಕ್ಷಾತ್ ಪಾರ್ವತಿ ಪರಮೇಶ್ವರನನ್ನು ನೀವು ಆರಾಧನೆ ಮಾಡಿ, ಮೃತ್ಯುಂಜಯನನ್ನು, ಮಂಜುನಾಥ ಸ್ವಾಮಿಯನ್ನು ನೀವು ಆರಾಧನೆ ಮಾಡಿ, ಸಾಕ್ಷಾತ್ ಈಶ್ವರ ನಿಮಗೆ ಆರೋಗ್ಯ ಸಮಸ್ಯೆಯನ್ನು ಬಗೆಹರಿಸ್ತಾನೆ. ಈಶ್ವರನ ಆರಾಧನೆ ಮಾಡಬೇಕು. ಮತ್ತು
ಜೊತೆಗೆ ಇನ್ನೊಂದು ಏನು ಮೇಯ್ನಾಗಿ ಅಂತಂದರೆ ಈ ಮೃತ್ಯುಂಜಯ ಮಂತ್ರ ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಯೋಗ್ಯೋ ನ ಪ್ರಚೋದಯಾತ್ ಅಂತ ಗಾಯತ್ರಿ ಮಂತ್ರ ಹೇಳಾದ ನಂತರ ನೀವು ಈ ಒಂದು ಮಂತ್ರವನ್ನು ಮೃತ್ಯುಂಜಯ ಮಂತ್ರ ಗೊತ್ತಲ್ಲ ಮಂತ್ರ ಹೇಳಬೇಕು. ಭಾಳಷ್ಟು ಜನ ಈ ನೋಡಿ ತ್ರಯಂಬಕಂ ಯಜಾಮಹೆ ಭಾಳಷ್ಟು ಜನಕ್ಕೆ ಗೊತ್ತಿರೋವಂಥದ್ದು ಗೊತ್ತಲ್ಲ. ತ್ರಯಂಬಕಂ ಯಜಾಮಹೆ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್. ಇದು ಈಶ್ವರನ ಒಂದು ಮಹಾಮೃತ್ಯುಂಜಯ ಮಂತ್ರ. ಇದನ್ನು ಹೀಗೇ ಹೇಳೋದಕ್ಕಿಂತ ಶೀಘ್ರ ಫಲ ಸಿಗಬೇಕು ಅಂತಂದರೆ ಗಾಯತ್ರಿ ಮಂತ್ರವನ್ನು ಸೇರಿಸಿ ನೀವು ಪ್ರತಿದಿನ 21 ಸರಿ ಅಥವಾ 48 ಸರಿ ಅಥವಾ 108 ಸರಿ ಹೇಳೋದ್ರಿಂದ ನಿಮ್ಮ ಒಂದು ಆರೋಗ್ಯದ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಗೊತ್ತಲ್ಲ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಯೋಗ್ಯೋ ನ ಪ್ರಚೋದಯಾತ್ ಅಂತ ಆದ ನಂತರ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮೇವ ಬಂಧನಾತ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್. ಇದನ್ನು ಹೇಳ್ಕೋಬೇಕು. ಇನ್ನು 21 ಬಾರಿ ಜಾಸ್ತಿ ಆರೋಗ್ಯದ ಸಮಸ್ಯೆ ಇದ್ದರೆ 48 ಬಾರಿ, ಇನ್ನೂ ಜಾಸ್ತಿ ಸಮಸ್ಯೆ ಇತ್ತು ಅಂತಂದರೆ 108 ಬಾರಿ ನೀವು ಮನಸ್ಸಿನಲ್ಲಿ ಹೇಳ್ಕೋಬೇಕು. ತುಂಬ ಬೇಗ ಶೀಘ್ರವಾಗಿ ನಿಮ್ಮ ಆರೋಗ್ಯದ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಜೊತೆಗೆ ಕೋರ್ಟು ಕಚೇರಿಗಳ ಸಮಸ್ಯೆ, ಯಾಕಂದರೆ ಟೈಮ್ ಇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್. ಈ ಕೋರ್ಟು ಕಚೇರಿಗಳಿಗೆ ಸಮಸ್ಯೆ ಅಂದರೆ ಟೈಮು ಒಂದು ಚೂರು ಟೈಮ್ ಬದಲಾವಣೆ ಆಯಿತು ಅಂತಂದರೆ ನಿಮ್ಮ ವಾದ ಮಾಡುವಂತಹ ಒಂದು ಲಾಯರ್ ಆಗಿರ್ಬೋದು ಅಥವಾ ನಿಮ್ಗೆ ಸಿಗುವಂಥ ಒಂದು ತೀರ್ಪಿಗೆ ಬದಲಾವಣೆ ಆಗಬಹುದು. ಹಾಗಾಗಿ ನೀವು ಏನು ಮಾಡಬೇಕು ಅಂತಂದರೆ ಕೋರ್ಟು ಕಚೇರಿಗಳ ಸಮಸ್ಯೆ ನಿವಾರಣೆ ಮಾಡಿಕೊಳ್ಳಿ ಕಾಲಭೈರವನ ಒಂದು ಆರಾಧನೆಯನ್ನು ಮಾಡಬೇಕು. ಕಾಲಭೈರವನ ಆರಾಧನೆ ಮಾಡ್ತು ಅಂತಂದರೆ ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇನ್ನು ಕೋರ್ಟು ಕಚೇರಿಗಳ ಸಮಸ್ಯೆ ನಿವಾರಣೆ ಆಗುತ್ತೆ. ಕುಟುಂಬದಲ್ಲಿ ಜಗಳ, ಗಂಡ ಹೆಂಡತಿ ಜಗಳ, ಅತ್ತೆ ಮಾವ ಜಗಳ, ತಂದೆ ತಾಯಿ ಮತ್ತು ಮಕ್ಕಳುಗಳು ಜಗಳ, ಸಹೋದರ ಸಹೋದರರು, ಅಕ್ಕ ತಂಗಿರು, ಅಣ್ಣ ತಮ್ಮಂದರು ಜಗಳ ಇತ್ತು ಅಂದರೆ ಕುಟುಂಬ ಸಮೇತರಾಗಿ ಹೋಗಿ ಆಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡೋದ್ರಿಂದ, ದರ್ಶನ ಮಾಡೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ. ಆಂಜನೇಯನ ಮಂತ್ರ ಯಾವುದು? ಓಂ ಹಂ ಹನುಮತೆ ನಮಃ ಅಂತ ಸರಳವಾಗಿ ಹೇಳುವಂಥದ್ದು. ಇಲ್ಲ ಅಂತಂದರೆ ಓಂ ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಮೃಷ್ಟಂ ವತಾತ್ಮಜಂ ವಾನರ ಯುದ್ಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಅಂತ ಹೇಳಿಕೊಂಡ್ರು ಸಾಕು. ಅದಲ್ಲ ಇಷ್ಟು ಮಾಡ್ಕೊಳ್ಳಿ. ಕುಟುಂಬದ ಜಗಳಗಳು ಕದನಗಳು ಶೀಘ್ರವಾಗಿ ನಿಮಗೆ ಬಗೆಹರಿದು ಬಿಡ್ತವೆ ಅಂತಲ್ಲ. ಹಾಗಾಗಿ ಇದು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯಾಗುತ್ತೆ. ಯಾವ್ಯಾವ ಸಮಸ್ಯೆಗೆ ಯಾವ್ಯಾವ ದೇವರನ್ನು ನೀವು ಆರಾಧನೆ ಮಾಡೋದ್ರಿಂದ ಎಷ್ಟು ಬೇಗ ಸಮಸ್ಯೆ ಆಗುವಂಥದ್ದು ಅಂತ ನೀವು ಇವತ್ತು ತಿಳ್ಕೊಂಡ್ರಿ ಅಂತಲ್ಲ. ಇದು ವಿಶೇಷವಾದಂಥ ಒಂದು ಇವತ್ತಿನ ಒಂದು ತಂತ್ರ ವಿಭಾಗ. ಹಣಕಾಸಿನ ಸಮಸ್ಯೆಗೇನು ನೀವು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬಗೆಹರಿಸ್ಬೋದು. ಆದರೆ ಜೀವನದ ಸಮಸ್ಯೆಗೆ ನಾನು ಯಂತ್ರ ಮಂತ್ರ ಮತ್ತು ತಂತ್ರವನ್ನು ನಿಮಗೆ ಹೇಳ್ಕೊಡ್ತಾರೆ ಅಂತಲ್ಲ. ವೆರಿ ಬ್ಯೂಟಿಫುಲ್. ಜೊತೆ ಮುದ್ರೆಯನ್ನು, ಆರೋಗ್ಯದ ಸಮಸ್ಯೆಗೆ ಮುದ್ರಾಯೋಗವನ್ನು ಹೇಳ್ಕೊಡ್ತೀನಿ. ಮುದ್ರೆಗಳು ಮಾಡಿದ್ರೆ ಸಾಕು, ಆ ಮುದ್ರೆಯಿಂದ ಗುಣ ಮಾಡೋಕ್ಕಾಗದಂಥ ಕಾಯಿಲೆಗಳೇ ಇಲ್ಲ. ಹಾಗಾಗಿ ಮುದ್ರೆಯನ್ನು ಹೇಳ್ಕೊಡ್ತೀವಿ, ಮಂತ್ರೋಪದೇಶವನ್ನು ಹೇಳ್ಕೊಡ್ತೀನಿ. ಆ ಒಂದು ಮಂತ್ರವನ್ನು ಹೇಳ್ಕೊಡಿ, ನೀವು ಹೇಳ್ಕೊಬಿಟ್ರೆ ಸಾಕು. ಒಂದು 6 ತಿಂಗಳು ಅದು ಅಂತ ನಿಮ್ಮ ಮಂತ್ರ ನಿಂಬೆಣ್ಣು ಕೊಟ್ಟರೆ ಸಾಕು, ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ನಿಮ್ಮ ಪ್ರಾಬ್ಲಮ್ಮೇ ಸಾಲ್ವ್ ಆಗಿ ಬಿಡಿ. ಸಿದ್ಧಿ ಮಾಡಿಕೊಂಡು ನೀವು ಒಂದು ಕುಂಕುಮ ಕೊಟ್ಟರೆ ಸಾಕು, ಒಂದು ಹಣ್ಣು ಕೊಟ್ಟರು ಸಾಕು, ಅವ್ರಿಗೆ ಒಳ್ಳೆಯದಾಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಒಂದು ಯಂತ್ರ ಮಂತ್ರ ಮತ್ತು ತಂತ್ರದ ಶಿಬಿರವನ್ನು ಮಾಡ್ತಾಯಿದ್ದೀವಿ ಅಲ್ಲ. ತಿಂಗಳ ಕೊನೆ ಶನಿವಾರ ಮತ್ತು ಭಾನುವಾರ ಇರುತ್ತೆ. ಮಿಸ್ ಮಾಡದೆ ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡಿ. ಅದು ಎಂಥದೇ ಸಮಸ್ಯೆ ಇದ್ದರೂ ಕೂಡ ನೀವೇ ಬಗೆಹರಿಸ್ಕೋಬೋದು. 3 ಕಾರಣಗಳಿಗೋಸ್ಕರ ಇದನ್ನು ನೀವು ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡಿ. ಒಂದು, ಎಲ್ಲ ರೀತಿಯ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಮತ್ತು ಆ ಸಮಸ್ಯೆಗಳು ತಡೆಯೋಕ್ಕೆ, ಮತ್ತು ಜೀವನದಲ್ಲಿ ನಿಮಗೆ ಸಂಬಂಧಪಟ್ಟಂಥ ವ್ಯಕ್ತಿ, ಅಕ್ಕ ತಂಗಿ ಅಣ್ಣ ತಮ್ಮ ಬಂಧು ಬಳಗ ರಿಲೇಟಿವ್ಸ್ ಅವ್ರುಗಳಿಗೆ ಸಮಸ್ಯೆನ ಬಗೆಹರಿಸ್ಬೋದು. ಈ ಯಂತ್ರ ಬರೆಯೋದನ್ನು ಹೇಳ್ಕೊಡ್ತೀವಿ. ಮಂತ್ರವನ್ನು ಯಾವ ರೀತಿ ಸಿದ್ಧಿ ಮಾಡ್ಕೊಂಡು ಯಾವ ಸಮಸ್ಯೆಗೆ ಯಾವ ಮಂತ್ರವನ್ನು ಹೇಳ್ಕೊಡ್ತೀವಿ. ಜೊತೆಗೆ ಮುದ್ರಾ ಯೋಗವನ್ನು ಹೇಳ್ಕೊಡ್ತೀನಿ ಮತ್ತು ತಂತ್ರವನ್ನು ಹೇಳ್ಕೊಡ್ತೀನಿ. ಕೆಲವೊಂದು ವಸ್ತುಗಳನ್ನು ಯಾವ ರೀತಿ ಇಟ್ಕೋತು ಅಂತಂದರೆ ಏನಿಲ್ಲ, ನೀವು ಹೋಗ್ಬೇಕಾದ್ರೆ ದಾಡಿಲಿ ಒಂದು ಸೊಪ್ಪು ಕಿತ್ಕೊಂಡು ಹೋದ್ರೆ ಸಾಕು, ನಿಮ್ಮಿಂದ ದೋಷ ಪರಿಹಾರ ಆಗ್ತಾ ಬರುತ್ತೆ. ಒಂದು ಸೊಪ್ಪು ಕಿತ್ಕೊಂಡು ಒಂದು ಜೋಬಲ್ಲಿ ಬಲಗಡೆ ಜೋಬಲ್ಲಿ ಇಟ್ಕೊಂಡು ಹೋಯ್ತು ಅಂತಂದರೆ ಅದು ಯಾವ ಸೊಪ್ಪು ಅನ್ನೋಂಥದ್ದು ನಾನು ನಿಮಗೆ ಶಿಬಿರದಲ್ಲಿ ಹೇಳ್ಕೊಡ್ತೀನಿ. ಯಾಕಂದರೆ ಒಂದೊಂದು ಗಿಡಮೂಲಿಕೆಗಳು ಒಂದೊಂದು ದೇವತೆಗೆ ಸಮ. ಯಾವ ರೀತಿಯಲ್ಲಿ ಯಾವ ಒಂದು ವಸ್ತುವನ್ನು
ಹೇಗೆ ಉಪಯೋಗಿಸ್ಬೇಕು ಅನ್ನುವಂಥದ್ದು ತಂತ್ರ. ಅದಕ್ಕೋಸ್ಕರ ಶತ್ರು ಬಾಧೆ ಏನಿಲ್ಲ, ತುಂಬ ಸಿಂಪಲ್ ಆಗಿರೋವಂಥದ್ದು. ಒಂದು 4 ಬೀಜಗಳನ್ನ ಅವ್ರ ಹೆಸರು ಹೇಳಿ ಒಂದು ಮೂಲೆಯಲ್ಲಿ ಹಾಕ್ತೀವಿ ಅಂತಂದರೆ ಸಾಕು, ಅದು ಎಂಥದೇ ಶತ್ರು ಬಾಧೆ ಆದರೂ ನಿವಾರಣೆ ಆಗುತ್ತೆ. ಅದು ಎಲ್ಲಿ ಹಾಕಬೇಕು, ಯಾವ ಬೀಜ ಅನ್ನೋಂಥದ್ದು ವ್ಯಕ್ತಿಗೆ ಸಂಬಂಧಪಟ್ಟಂಥದ್ದು ಇಂಡಿವಿಜುವಲ್ ಆಗು ಕೂಡ ಹೇಳ್ಕೊಡ್ತೀರಿ. ಮತ್ತು ಇವಾಗ ನಿಮಗೆ ಯಾವುದೋ ಒಂದು ಶತ್ರು ಕೆಲವೊಂದು ಸಮಸ್ಯೆಗಳನ್ನ ಹೇಳ್ಕೊಡೋದಕ್ಕಾಗೋದಿಲ್ಲ, ಅದಕ್ಕೆ ಯಾವ ತಂತ್ರ ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಮಾಡಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಶಿಬಿರವನ್ನು ಮಿಸ್ ಮಾಡದೆ ಎಲ್ಲರೂ ಕೂಡ ಅಟೆಂಡ್ ಮಾಡಿ. ಗಂಡ ಹೆಂಡತಿ ದಾಂಪತ್ಯ ಸಮಸ್ಯೆ, ಕೋರ್ಟ್ ಕಚೇರಿಗಳ ಸಮಸ್ಯೆ, ಶತ್ರುವಾದ ಶತ್ರುಗಳ ಬಾಧೆ, ತಪ್ಪು ಡಿಸಿಷನ್ ಜೀವನ ಹಾಳು ಮಾಡುತ್ತೆ, ಎಲ್ಲ ಸರಿ ಮಾಡ್ಕೊಬಿಡುತ್ತೆ. ನಿಮ್ಮ ಒಂದು ಬುದ್ಧಿ ಜ್ಞಾನ ಬೆಳೀತಾ ಹೋಗುತ್ತೆ, ಮತ್ತು ಆತ್ಮಶಕ್ತಿ ಜಾಸ್ತಿ ಆಗ್ತಾ ಬರುತ್ತೆ, ಮತ್ತು ಮನೋಸ್ಥೈರ್ಯ ಧೈರ್ಯ ಬರ್ತಾ ಹೋಗುತ್ತೆ. ಮತ್ತೆಲ್ಲ ತುಂಬ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಶಿಬಿರ ತುಂಬ ಅನುಕೂಲ ಆಗ್ತಾ ಬರುತ್ತೆ. ಮತ್ತು ಮಾಟ ಮಂತ್ರ ವಾಮಾಚಾರ ಆಗಿದ್ದರೂ ಕೂಡ ಈ ಒಂದು ತಂತ್ರವನ್ನು ಮಾಡ್ಕೊಂಡು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಬೋದು. ಸ್ವಂತವಾಗಿ ನೀವೇ ಮಾಡ್ಕೊಳ್ಬೋದು, ನೀವೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಆ ಒಂದು ತಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಿಸ್ ಮಾಡದೆ ಅಟೆಂಡ್ ಮಾಡ್ತಾ ಬನ್ನಿ ಅಂತ ಹೇಳಿ ಇದು ಶಿಬಿರದ ವಿಚಾರ ಅಂತಲ್ಲ. ನೆಕ್ಸ್ಟ್ ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ. ಅಲ್ಲಿವರೆಗೂ